ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೆಬಿ ಇಲಾಖೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಕಿರಿಯ ಪವರ್ಮ್ಯಾನ್ ಅಥವಾ ಕಿರಿಯ ಸ್ಟೇಷನ್ ಪರಿಚಾಲಕ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿದ್ರಿ, ಈ ಒಂದು ಹುದ್ದೆಗಳಿಗೆ ಕಟ್ ಆಫ್ ಮಾರ್ಕ್ಸ್ನ ಮತ್ತು ಸೆಲೆಕ್ಷನ್ ಲಿಸ್ಟ್ನ ಇವತ್ತು ಬಿಡುಗಡೆ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಸೆಲೆಕ್ಷನ್ ಲಿಸ್ಟ್ನ ಯಾವ ರೀತಿ ನೋಡೋದು ಮತ್ತು ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಒಂದು ಕಟ್ ಆಫ್ ಮಾರ್ಕ್ಸು ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳಿಗೆ, ಜೂನಿಯರ್ ಪವರ್ಮ್ಯಾನ್ KPTCLನಲ್ಲಿ ಹಾಕಿದ್ದಂತಹ ಜೂನಿಯರ್ ಪವರ್ಮ್ಯಾನ್ ಅನ್ನೋ ಹುದ್ದೆಗಳಿಗೆ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಜೂನಿಯರ್ ಪವರ್ಮ್ಯಾನ್ ಅಂತ KPTCLನಲ್ಲಿ ಟೋಟಲ್ ಪೋಸ್ಟು 81 ಹುದ್ದೆಗಳು ಇಲ್ಲಿ ಕಾಲ್ ಮಾಡಿರ್ತಾರೆ. ಸೊ ಜೂನಿಯರ್ ಪವರ್ಮ್ಯಾನ್ KPTCLಗೆ ಅಂತ 81 ಹುದ್ದೆಗಳನ್ನ ಕಾಲ್ ಮಾಡಿದರು. ಅದಕ್ಕೋಸ್ಕರ ಇಂಟು 5 ಮಾಡಿಕೊಂಡು ಅವರು 405 ವಿದ್ಯಾರ್ಥಿಗಳನ್ನ ಅಥವಾ 405 ಕ್ಯಾಂಡಿಡೇಟ್ಗಳನ್ನ ಕಟ್ ಆಫ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಷನ್ನ ಮಾಡ್ಕೊಂಡಿರ್ತಾರೆ. ಸೊ 1:5ನಲ್ಲಿ ಇವಾಗ ಕಟ್ ಆಫ್ನ ಮಾಡ್ಕೊಂಡಿರ್ತಾರೆ. ಸೊ ನಂತರ 1:1ಗೆ ಅವರು ರೆಡ್ಯೂಸ್ನ ಮಾಡ್ತಾರೆ ಪರ್ಸೆಂಟೇಜ್ ಮೇಲೆ ಅಥವಾ ನಿಮ್ಮ ಫಿಸಿಕಲ್ ಮುಗಿದ ಮೇಲೆ. ಸೊ ಸದ್ಯಕ್ಕೆ 1:5 ಪ್ರಕಾರನೇ ನೋಡೋದಾದರೆ 2A ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ ಕಟ್ ಆಫ್ ಮಾರ್ಕ್ಸು 82.72 ಇದೆ. ಸೊ ಡೇಟ್ ಆಫ್ ಬರ್ತ್ ಕಟ್ ಆಫ್ ಕೂಡ ಅವರು ಮಾಡಿದ್ದಾರೆ. ಸೊ ಜನರಲಾಗಿ 2A ರೂರಲ್ಲು 94% ಇದೆ ಕಟ್ ಆಫು. 2A ಜನರಲ್ಲು 93.76 ಇದೆ. 2B ರೂರಲ್ಲು 93.28 ಇದೆ. 2B ಜನರಲ್ಲು 93.28 ಇದೆ. ಸೊ ಹಾಗೆಯೇ 3A ಕನ್ನಡ ಮಾಧ್ಯಮ ಒಂದು ವೇಕೆನ್ಸಿ ಕಾಲಾಗಿತ್ತು, 5 ಜನನ ತೊಗೊಂಡಿದ್ದಾರೆ. ಸೊ 93.6 ಕಟ್ ಆಫ್ ಮಾರ್ಕ್ಸ್ ಇಲ್ಲಿದೆ. ಹಾಗೆಯೇ 3A ರೂರಲ್ಗೆ 93.76 ಇದೆ. 3A ಜನರಲ್ ಅವ್ರಿಗೆ 93.92 ಇದೆ ಗೆಳೆಯರೆ. ಹಾಗೆಯೇ 3B ರೂರಲ್ ಅವ್ರಿಗೆ 94.08 ಇರುತ್ತೆ. ಇನ್ನು 3B ಜನರಲ್ ಅವ್ರಿಗೆ 94%. ಸೊ ಕ್ಯಾಟಗರಿ 1 ರೂರಲ್ ಅವ್ರಿಗೆ 93.92, ಕ್ಯಾಟಗರಿ 1 ಜನರಲ್ ಅವ್ರಿಗೆ 94.08. ಸೊ ಹಾಗೆಯೇ GM ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ, ಸೊ ಇವ್ರಿಗೆ 84 ಇದೆ. ಹಾಗೆಯೇ GM PDP ಇನ್ ಕೇಸ್ ನಿಮ್ಮದು ಜಮೀನೇನಾದರೂ ಹೋಗಿದ್ರೆ ಲ್ಯಾಂಡು, ಅವ್ರಿಗೆ 94.08 ಇರುತ್ತೆ. ಸೊ ಹಾಗೆಯೇ GM ಕನ್ನಡ ಮಾಧ್ಯಮ ಅಂತ, ಸೊ ಈ ಒಂದು ಹುದ್ದೆಗೆ 94.40 ಇರುತ್ತೆ. ಇನ್ನು GM ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ 48. ಸೊ ಅಂದರೆ ಇವರು ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ಮಿ ಪರ್ಸನ್ ಆಗಿರ್ತಾರೆ, ಇವರಿಗೆ ಕಟ್ ಆಫು ಯಾವಾಗಲೂ ಕಮ್ಮಿನೇ ಇರುತ್ತೆ. ಇನ್ನು GM ರೂರಲ್ಲು 94.24, GM ಜನರಲ್ ಅವ್ರಿಗೆ 94.08 ಇರುತ್ತೆ. ತದನಂತರ SC ಕ್ಯಾಟಗರಿ ST ಕ್ಯಾಟಗರಿ ಅಂತ ನೋಡೋದಾದರೆ SC ಜನರಲ್ ಅವ್ರಿಗೆ 93.76 ಇದೆ. SC ರೂರಲ್ ಅವ್ರಿಗೆ 94% ಇದೆ. ST ಜನರಲ್ ಅವ್ರಿಗೆ 93.92 ಇದೆ. ಹಾಗೆಯೇ ST ರೂರಲ್ ಅವ್ರಿಗೆ 94.08 ಇದೆ. ಸೊ ಇಷ್ಟು ಕಟ್ ಆಫ್ ಆಗಿರುತ್ತೆ. ಸೊ ಈ ಒಂದು PDF ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪು ಮತ್ತು ನಮ್ಮ ವಾಟ್ಸಪ್ ಚಾನಲ್ಗಳಲ್ಲಿ ಹಾಕಿರ್ತೀನಿ. ಸೊ ಈ ಒಂದು PDFನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಧಾನವಾಗಿ ನಿಮಗೆ ಬೇಕಾದಂತಹ ನಿಮ್ಮ ಕ್ಯಾಟಗರಿ ಆದಂತಹ ಅಥವಾ ನೀವು ಯಾವ ಕ್ಯಾಟಗರಿನಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಆ ಕ್ಯಾಟಗರಿಗೆ ಬೇಕಾದಂತಹ ಕಟ್ ಆಫ್ ಮಾರ್ಕ್ಸ್ನ ನೀವು ಇಲ್ಲಿ ನೋಡ್ಕೋಬೋದು. ಸ್ನೇಹಿತರೆ, ನಾನು ಇಲ್ಲಿ ತನಕ ಹೇಳಿದ್ದು ಕಟ್ ಆಫ್ ಮಾರ್ಕ್ಸು ಅಂದರೆ ಸೊ ಆ ಪೋಸ್ಟ್ಗೆ ಸೆಲೆಕ್ಟ್ ಆಗಿದ್ದಂತಹ ಕೊನೆಯ ಕ್ಯಾಂಡಿಡೇಟ್ ಎಷ್ಟಿರುತ್ತೆ ಮಾರ್ಕ್ಸು, ಆ ಮಾರ್ಕ್ಸ್ನ ನಾನು ಹೇಳಿದ್ದೀನಿ. ಸೊ ಇನ್ನು ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಗೆ ನೋಡ್ಕೊಳ್ಳೋದು ಅಂದರೆ ಇದೇ PDFನಲ್ಲಿ ನೀವು ನೋಡೋದಾದರೆ ಮೊದಲಿಗೆ ಸೀರಿಯಲ್ ನಂಬರ್ ಇರುತ್ತೆ. ಸೊ ಈ ಸೀರಿಯಲ್ ನಂಬರ್ನಲ್ಲಿ ನಿಮಗೇನೋ 1, 2, 3, 4 ಇರುತ್ತೆ, ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ನೆಕ್ಸ್ಟು ಅಪ್ಲಿಕೇಶನ್ ID, ನೀವು ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಜನರೇಟ್ ಆಗಿರ್ತಕ್ಕಂಥದ್ದು ನಿಮಗೆ ಮೆಸೇಜು, ಮೇಲು ಅಥವಾ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಈ ಒಂದು ಅಪ್ಲಿಕೇಶನ್ ID ಇರುತ್ತೆ. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನೀವು ಯಾವ ಕ್ಯಾಟಗರಿನಲ್ಲಿ ಶಾರ್ಟ್ ಲಿಸ್ಟ್ ಆಗಿರ್ತೀರಾ, ಇನ್ ಕೇಸ್ ಜನರಲ್, OBC, ರೂರಲ್, ಕನ್ನಡ ಮಾಧ್ಯಮ, ಯಾವ ಕ್ಯಾಟಗರಿನಲ್ಲಿ ನೀವು ಸೆಲೆಕ್ಷನ್ ಆಗಿರ್ತೀರಾ ಆ ಕ್ಯಾಟಗರಿನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ ಕೇಸ್ ಇವರು ಫಸ್ಟ್ನೇ ಅವರು GM ರೂರಲ್ ಅಂತ ಅಂದರೆ ಜನರಲ್ ಮೀಡಿಯಮ್ನಲ್ಲಿ ರೂರಲ್ ವಿಭಾಗದಲ್ಲಿ ಇವರು ಸೆಲೆಕ್ಷನ್ ಆಗಿರ್ತಾರೆ. ಸೊ ಇವ್ರದ್ದು ಪರ್ಸೆಂಟೇಜು 99.52 ಇರುತ್ತೆ. ಸೊ ಇವರು ಈಗ 1:5ನಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಸೊ ನಂತರ ಇವರಿಗೆ ಫಿಸಿಕಲ್ ಇರುತ್ತೆ. ಅವ್ರು ಫಿಸಿಕಲ್ ಕಂಪ್ಲೀಷನ್ ಮಾಡಿದ ನಂತರ ಇವ್ರದ್ದು ಇನ್ನೊಂದು ಲಿಸ್ಟ್ನ ಬಿಡ್ತಾರೆ 1:1ನಲ್ಲಿ. ಸೊ ಆವಾಗ ಇವರು ಸೆಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸದ್ಯಕ್ಕೆ ಇದು 1:5 ಆಗಿರುತ್ತೆ. ಈ 1:5 ಬಿಟ್ಟಿದ ತಕ್ಷಣ ನೀವು ಸೆಲೆಕ್ಷನ್ ಆದ್ರಿ ಅಂತ ಅಲ್ಲ. ಸೊ ನಂತರ ಇವರಿಗೆ ಫಿಸಿಕಲ್ ಇರುತ್ತೆ, ಮತ್ತು ಪೋಲ್ ಕ್ಲೈಂಬಿಂಗ್ ಇರುತ್ತೆ, ರನ್ನಿಂಗ್ ಇರುತ್ತೆ. ಸೊ ಈ ಥರ ಫಿಸಿಕಲ್ ಎಕ್ಸಾಮಿನೇಷನ್ನ ಮಾಡಿ ನಂತರ ಇಲ್ಲಿ 1:1 ಸೆಲೆಕ್ಷನ್ ಲಿಸ್ಟ್ನ ಬಿಡ್ತಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ KPTCL ಅವರಲ್ಲಿ ಅಪ್ಲಿಕೇಶನ್ ಹಾಕಿದಂತಹ ಜೂನಿಯರ್ ಪವರ್ ಮ್ಯಾನ್ಗೆ ಸಂಬಂಧಪಟ್ಟಂತೆ ಮಾತ್ರ ಮಾಹಿತಿ ಆಗಿತ್ತು. ಹಾಗೆಯೇ ಬೆಸ್ಕಾಮು ಮತ್ತು ಮೆಸ್ಕಾಮ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಾಹಿತಿ ಇರುವಂಥ ವಿಡಿಯೋ ಬರುತ್ತೆ. ಹಾಗೆಯೇ ಈ ಒಂದು ನೋಟಿಫಿಕೇಷನಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಇವ್ರುಗಳು ನೆಕ್ಸ್ಟ್ ಯಾವ ಥರ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು ಮತ್ತು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ವಿಡಿಯೋದನ್ನು ಸದ್ಯದಲ್ಲೇ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ. ಏನೇ ಡೌಟ್ಗಳಿದ್ರು ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ನೋಟಿಫಿಕೇಷನ್ ಅಥವಾ ಈ ಒಂದು PDF ಬೇಕು ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಅಂತ ಹೇಳ್ಕೊತ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.